ಆತ್ಮೀಯ ವೀಕ್ಷಕರೇ, ನಾವೀಗ ಗಂಗಾಧರ್ ಪಂಗಾಳ್ ಅವರ ಮನೆಯಲ್ಲಿದ್ದೇವೆ. ನನ್ನೊಂದಿಗೆ ಅವರಿಬ್ಬರು ಹೆಣ್ಮಕ್ಕಳಿದ್ದಾರೆ. ಒಟ್ಟು 5 ಮಂದಿ ಹೆಣ್ಮಕ್ಕಳ ಕುಟುಂಬ ಇದು. ಹೆಣ್ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಂಸ್ಕಾರ ಕಲಿಸಿ ಕೊಟ್ಟವರು ಗಂಗಾಧರ್ ಪಂಗಾಳ್ ಅವರು. ಇವತ್ತಿಗೆ ಗಂಗಾಧರ್ ಪಂಗಾಳ್ ಅಗಲಿ 12 ವರ್ಷಗಳು ಕಳೆಯಿತು. ಈ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯಾಲಯ ಗಂಗಾಧರ್ ಪಂಗಾಳ್ ಅವರನ್ನ ಕೊಲೆಗೈದಂಥ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ಪ್ರಕರಣದ ಬೆನ್ನು ಹತ್ತಿದ್ದು ಈ ಹೆಣ್ಮಕ್ಕಳು. ಅಂಥ ಹೆಣ್ಮಕ್ಕಳು ಅವರ ಮನದ ದುಗುಡವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನೀವೇ ಕೇಳಿ. ಮೇ 14, 2014 ಆವತ್ತು ನೀವು ಮತ್ತು ನಿಮ್ಮ ತಂದೆ ಗಂಗಾಧರ್ ಪಂಗಾಳ್ ಅವರು ದೂರ ಹೋಗಿದ್ದರು. ನಾವು ಮೂಳೂರಿಗೆ, ನನ್ನ ಗಂಡನ ಮನೆಯಲ್ಲಿ ಮೂಳೂರಲ್ಲಿ ಕೋಲ ಇತ್ತು, ತಂಬಿಲೆ ಇತ್ತು. ಹಾಗೆ ನಾವು ಅಲ್ಲಿಗೆ ಹೋಗಿದ್ದೆವು. ನೀವು ಪ್ರತಿ ವರ್ಷ ಹೋಗ್ತೀರಾ ಅಲ್ಲಿಗೆ? ಪ್ರತಿ ವರ್ಷ ಅಲ್ಲಿ ಮೂಳೂರಲ್ಲಿ ಸ್ಥಾಪನೆ ಆದ ಟೈಮ್ನಿಂದ ಹೋಗ್ತಾ ಇದ್ದೇವೆ. ಅಲ್ಲಿ ಇರುವ ದೇವರುಗಳು ಯಾವುದು? ಸತ್ಯದೇವತೆ ಮತ್ತೆ ರಾವಚ್ಚ. ಅಲ್ಲಿ ನಿಮ್ಮ ತಂದೆಯವರು ದೈವಕ್ಕೆ ಪಾರಿ ಹೇಳುವಂಥದ್ದು, ಮಧು ಹೇಳುವಂಥದ್ದು ಇದೆ? ಹೌದು. ಪ್ರತಿ ವರ್ಷ ಅವರು ಬಂದು ಅಲ್ಲಿ ಮಧು ಹೇಳ್ತಾ ಇದ್ರು. ಅವರೆಲ್ಲ ಕಡೆ ಹೋಗ್ತಾರೆ, ಅಲ್ಲಿ ಅಂತಲ್ಲ, ಎಲ್ಲ ಕಡೆ ಹೋಗ್ತಾರೆ. ನಾವು ಬರುವಾಗ ನಾನು, ಗಂಡ, ನಮ್ಮಿಬ್ರು ಮಕ್ಕಳು ಮತ್ತೆ ಅಪ್ಪ ಒಟ್ಟಿಗೆ ನಾವು ಮೂಳೂರಿಂದ ವಿಶ್ವಸಾಗರವರೆಗೆ ಒಟ್ಟಿಗೆ ಬಂದಿದ್ದೆವು. ಮತ್ತೆ ವಿಶ್ವಸಾಗರದ ಹತ್ತಿರ ಅವರು ಸ್ಕೂಟರ್ ಯಾವಾಗ್ಲೂ ವಾಡಿಕೆ ಅವರದು, ಹೋಗುವಾಗ ಅಲ್ಲಿ ನಿಲ್ಲಿಸಿ ಅವರು ಮತ್ತೆ ಬಸ್ಸಲ್ಲಿ ದೂರದ ಕಡೆ ಪ್ರಯಾಣ ಹಾಗೆ ಮಾಡ್ತಾರೆ. ಹಾಗಾಗಿ ನಾವು ಅಲ್ಲಿ ವಿಶ್ವಸಾಗರ ಹತ್ರ ಅವರನ್ನು ಬಿಟ್ಟು ನಾವು ನಮ್ಮ ರಿಡ್ಸ್ ಗಾಡಿಯಲ್ಲಿ ಬಂದೆವು. ಅವರಲ್ಲಿ ಸ್ಕೂಟರ್ ಇಡ್ತಾರೆ. ಸ್ಕೂಟರ್ ಇಡುವಾಗ ಅವರಲ್ಲಿ ನಾವು ನಮ್ಮ ಹಿಂದುಗಡೆಯಿಂದ ಅವರದೊಂದು ರಿಡ್ಸ್ ಗಾಡಿ ಬರ್ತಾ ಇತ್ತು. ನಾವು ಅದನ್ನು ನೋಡಿದ್ದೇವೆ. ಮತ್ತೆ APMC, ನಾವು ವಿಶ್ವಸಾಗರಕ್ಕೆ ಬರ್ಬೇಕಿದ್ರೆ APMC ದಾಟಿ ಬರ್ಬೇಕು ನಾವು. ಈ APMC ಗೇಟ್ ಹತ್ರ ಅವರದ್ದು ಗಾಡಿ ಇತ್ತು, ಅವರು ನಿಂತಿದ್ರು. ಹಾಗಾಗಿ ನಾವು ನೋಡಿದೆವು, ನಮ್ಗೆ ಅಷ್ಟೇನು ತಲೆಯಲ್ಲಿ ಹೋಗ್ಲಿಲ್ಲ. ಮತ್ತೆ ಅದು APMC ಎದುರಿಗೆ ಬಂದು ಟರ್ನ್ ಆಗಿ ವಿಶ್ವಸಾಗರದ ಹತ್ತಿರ ಅವರನ್ನು ಬಿಟ್ಟು ಅವರು ಸ್ಕೂಟ್ರು ಸ್ಟಾರ್ಟ್ ಮಾಡುವವರೆಗೆ ನಾವಿದ್ದೆವು. ಮತ್ತೆ ನಾವು ನಮ್ಗೆ ಕುಳಾಯಿಗೆ ಹೋಗ್ಬೇಕು, ನಾವು ಬಂದೆವು. ನಾವು ಕುಳಾಯಿಗೆ ಹೋಗುವಾಗ ಇನ್ನೊಬ್ಬರ ಗಾಡಿ ಇತ್ತು, ಅವರದ್ದೇ ಇನ್ನೊಬ್ಬರದ್ದು ಗಾಡಿ ಇತ್ತು. ಅವರು ಸತೀಶ್ ಬೈಕಂಪಾಡಿ ಅವರದ್ದು ಗಾಡಿ ಇತ್ತು. ಅವರು ಅಣ್ಣ ತಮ್ಮಂದಿರು ನಾವು ಚಿತ್ರಾಪುರದಿಂದ ಹೋಗುವಾಗ ಅವರು ಈ ಸೈಡಿಗೆ ಬರ್ತಾ ಇದ್ರು. ನಾವು ಅದನ್ನು ನೋಡಿದೆವು, ಗಾಡಿಯಲ್ಲಿ ಬರುವುದನ್ನು ನಾವು ನೋಡಿದೆವು. ಬರ್ತಾ ಇದ್ರು ಅವರು. ನಾವು ಮನೆ ರೀಚ್ ಆಗುವಾಗ ನಮಗೆ ಫೋನ್ ಬಂತು, ಹೀಗೆ ಹೇಗೆ ಅಂತೇಳಿ. ಹೌದು ಅಂತ ಹಾಗೆ ಫೋನ್ ಬಂತು ನಮಗೆ. ಅವರು ತುಂಬಾ, ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು, ಮದುವೆ ಆದಾಗಿನಿಂದ ಇವತ್ತಿನವರೆಗೆ ಅವರಿಗೆ ಆಕ್ಸಿಡೆಂಟ್ ಅಂತೇಳಿ ಅವತ್ತಾಗ್ಲೇ ಇಲ್ಲ. ಮತ್ತೆ ಅವರು ತುಂಬಾ ಇದು ಜಾಗೃತೆಯಿಂದ ಗಾಡಿ ಓಡಿಸುವವರು. ನಮ್ಗೆ ಆಗಲೇ ಆಯ್ತು ಆಕ್ಸಿಡೆಂಟ್ ಆಗ್ಲಿಕ್ಕೆ ಇಲ್ಲ ಅಂತೇಳಿ. ಮತ್ತೆ ನಾನು ನನ್ನ ಮಕ್ಕಳ ಮನೆಗೆ ಬಂದೆವು. ಮತ್ತೆ ನನ್ನ ಹಸ್ಬೆಂಡ್ಗೆ ಫೋನ್ ಬಂತು, ಹೀಗೆ ಹೇಗೆ ಅಂತೇಳಿ. ರಿಕ್ಷಾದವರು ಫೋನ್ ಮಾಡಿದ್ದು. ಫೋನ್ ಮಾಡಿ ಇವರು ನಮಗೆ ಹೇಳಲಿಲ್ಲ, ವಿಷಯ ಹೇಳಲಿಲ್ಲ. ಸ್ವಲ್ಪ ಇದು ಆಕ್ಸಿಡೆಂಟ್ ಆಗಿದೆ, ನೀನು ಇರು ಅಂತೇಳಿ ನನ್ನನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಮತ್ತೆ ಅವರು ಫಾಸ್ಟಾಗಿ ಅಲ್ಲಿ ಬಂದರು. ಅಷ್ಟು ಅದು ಆದವರೆಗೂ ನಮಗೂ ಸಂಜೆ ಅಲ್ಲಿ ಆದ ವಿಷಯ ಘಟನೆ ನಮಗೆ ಗೊತ್ತೇ ಇಲ್ಲ. ಆಗಿದೆ ಅಂತಲೇ ಹೇಳಿದ್ದು ನಮಗೆ ಸಮಾಧಾನ ಮಾಡಲಿಕ್ಕೆ. ಮತ್ತೆ ಮರು ದಿವಸ ಮರಣ ಇಲ್ಲಿಗೆ ಬಂತ? ಮರು ದಿವಸ ಹಾಸ್ಪಿಟಲಲ್ಲಿ ಇದ್ರು. ಮರು ದಿವಸ ನಮಗೆ ಬೆಳಿಗ್ಗೆ ಹೊರಗೆ ಅಲ್ಲಿಂದ ಏಜೆಗೆ ತಕೊಂಡು ಹೋಗಿದ್ರು. ಏಜೆಗೆ ಹೋಗಿದ್ದಾರೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು, ಅಪ್ಪ ಹುಷಾರಿದ್ದಾರೆ, ಏಜೆಯಲ್ಲಿದ್ದಾರೆ ಅಂತೇಳಿ. ನಾವು ನಮಗೆ ಆಕ್ಸಿಡೆಂಟಿಗಿಂತ ಒಂದು ಕೈಯ ಕಾಲಿಗೆ ತಾಗಿರ್ಬೋದು ಅಷ್ಟೇ ಒಂದು ನಮ್ಮ ಮನಸ್ಸಲ್ಲಿತ್ತು. ಮತ್ತೆ ಬೆಳಿಗ್ಗೆ ಇಲ್ಲೆಲ್ಲ ಜನ ಸೇರಿದ್ರು ತುಂಬಾ ಮಂದಿ, ಆದ್ರೂ ನಮ್ಮ ತಲೆಗೆ ಹೋಗ್ಲಿಲ್ಲ ಆ ರೀತಿ ಆಗ್ಬೋದು. ಯಾಕಂತ ಹೇಳಿದ್ರೆ ಜನರೆಲ್ಲ ನಿಂತಿದ್ದವರು ತಡೀತಾ ಇದ್ರು ಬೇರೆಯವರಿಗೆ, ನಮ್ಮಲ್ಲಿ ಏನು ಹೇಳದ ಹಾಗೆ ನಾವು ಒಂದು 7-7:30 ಆಗುವಾಗ ಇವರಿಗೆ ಫೋನ್ ಮಾಡಿದ್ದೇವೆ ಏನಾಯ್ತು ಅಂತೇಳಿ. ಇಲ್ಲ ಏನಿಲ್ಲ, ಈಗ ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ರು ಅವರು. ಅಷ್ಟೇ ಒಂದು ನಮಗೆ ಗೊತ್ತು. ಮತ್ತೆ ಯಾರೋ ಒಬ್ರು ನಮಗೆ ಹೇಳಿದ್ರು ಆ ದಿವಸ ಸಂಜೆ ಬಾಡಿ 4:30-5 ಗಂಟೆ ಆಗಿದೆ ಬರುವಾಗ.
ಅಷ್ಟೇ ಒಂದು ಗೊತ್ತುಂಟು ನಮಗೆ. ಬೆಳಗಿನಿಂದ ನಮಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಈಗ ನಿಮ್ಮ ತಂದೆಯವರನ್ನು ಸತೀಶ್ ಬೈ ಕಂಪಾಡಿ, ಭಾಸ್ಕರ್ ಬೈ ಕಂಪಾಡಿ ಅವರೇ ಕೊಲೆ ಮಾಡಿಸಿದ್ದು ಅಂತ ಹೇಳಿ ನಮಗೆ ಆ ಟೈಮಲ್ಲಿ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಆಗಿದೆ ನಮಗೆ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಈ ಊರಿನ ಸೇಮ್ ಡೇಟ್ ಅಲ್ಲಿ ಒಬ್ಬರಿಗೆ ಅಟ್ಯಾಕ್ ಮಾಡಿದ್ದಾರೆ. ಅದೇ ರೀತಿ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಅದು ಗಂಗಾಧರ ಹೊಸಬೆಟ್ಟ ಗಂಗಾಧರ ಹೊಸಬೆಟ್ಟ ಅವರನ್ನು ಮಾಡಿದ್ದಾರೆ. ಮಾಡಿದಾಗ ಆ ವಿಷಯದಲ್ಲೂ ಸ್ವಲ್ಪ ಅಂದ್ರೆ ಅವರು ಸಹ ಏಳು ಪಟ್ಟಣದಲ್ಲೆಲ್ಲ ಇದ್ರು, ಅಪ್ಪ ಸಹ ಇದ್ರು, ಅವರು ಸಹ ಇದ್ರು. ಹಾಗಾಗಿ ಆ ವಿಷಯದಲ್ಲಿ ಅದನ್ನು ಹುಡುಕಾಡುವ ಅದರ ಬಗ್ಗೆ ಇದು ಮಾಡುವ ಜಾಸ್ತಿ ಇದು ಮುತುವರ್ಜಿಯವರು ವಹಿಸಿದ್ರು. ಯಾರಾಗಿರ್ಬೋದಾ ಅಂತ ಸ್ವಲ್ಪ ಅದರಲ್ಲಿ ಇದ್ರು. ಆದ್ರೆ 1 ವರ್ಷ ಬಿಟ್ಟು ಅದೇ ಡೇಟಲ್ಲಿ ನಮ್ಮ ಅಪ್ಪನಿಗೆ ಮಾಡ್ತಾರೆ ಅಂತ ಆದ್ರೂ ನಾವು ತುಂಬಾ ಕೇರ್ಫುಲ್ ಅಲ್ಲಿ ಇದ್ದೆವು. ಮಧ್ಯದಲ್ಲಿ ಒಂದು ಸಲ ಗಾಡಿಯಲ್ಲಿ ಬಂದು ಅವರನ್ನು ಹೊರಗೆ ಕರೆದ. ನಾವೇ ಇದ್ದೇವೆ, ಮನೆಯಲ್ಲಿದ್ದೆವು ನಾವು. ಹೊರಗೆ ಕರೆದು ಗಾಡಿಯಲ್ಲಿ ಕೊಳ್ಳಿರಿಸಿ ಸ್ವಲ್ಪ ಮಾತುಕತೆ ಆಯ್ತು. ಅದು ಬೇರೆ ಬೇರೆ ವಿಷಯ, ಊರಿನ ವಿಷಯಗಳಾಗಿ ಹೀಗೆ ಅಂದ್ರೆ ಇವರನ್ನು ಬಾಯಿ ಮುಚ್ಚಿಸುವ ಇದು ಮಾಡಿದವ. ಆಮೇಲೆ ಬಂದು ಅವರಿಗೆ ಸ್ವಲ್ಪ ಜೋರು ಮಾಡಿದ, ಗದರಿಸಿದ. ನಾವು ಮತ್ತೆ ಒಳಗೆ ಬಂದು ಹೇಳಿದೆ. ಆ ಟೈಮಲ್ಲಿ ನಾನು ಕೂಡ ಇದ್ದೆ, ಅಕ್ಕ ಮತ್ತು ನಾನಿದ್ದೆ. ಆ ಟೈಮಲ್ಲಿ ಅವನು ಹೇಳಿದಾನೆ ಇಲ್ಲೇ ಮನೆ ಹತ್ರ, ನಿನ್ನ ನೋಡ್ಕೊಳ್ತೇನೆ ಅಂತ. ನನ್ನ ಅಪ್ಪ ಬಂದು ಏನಂತೆ ಅವನಿಗೆ ಅಂತ ನಾವು ಕೇಳಿದೆವು. ನೀವು ತಲೆ ಹಾಕ್ಬೇಡಿ, ಅವನನ್ನ ನೋಡ್ಕೊಳ್ತಾನಂತೆ, ನೋಡ್ಕೊಳ್ಳುವ. ಅವತ್ತಿಂದ ನಾವು ನಮ್ಮ ಅಪ್ಪನನ್ನು ತುಂಬಾ ಜಾಗ್ರತೆ ಮಾಡ್ತಿದ್ದೆ. ತುಂಬಾ ಜಾಗ್ರತೆ ಅಂದ್ರೆ ಅವ್ರ ಟೈಮಲ್ಲಿ ಮನೆಗೆ ಬರದಿದ್ರೆ ಫೋನ್ ಮಾಡಿ ಕೇಳ್ತಿದ್ದೆ. ಹಾಗೆ ಹೋಗ್ತಾ ಇತ್ತು, ಏನಿರ್ಲಿಲ್ಲ. ಆದ್ರೆ ಒಂದು ಸಲ ಅವರ ಅಪ್ಪಂದೆಲ್ಲ ಇವರು ಈ ಕತೆ ಮಾಡಿದ ನಂತರ ಮಗ ಹೇಳಿದ, ನನ್ನ ಮಗ ಅಪ್ಪ ಯಾವಾಗಲೂ ಸಂಜೆ ಒಂದು ವಿಶ್ವಸಾಗರಕ್ಕೆ ಹೋಗುವ ವಾಡಿ ಚಹಾ ಕೊಡಿಸ್ಲಿಕ್ಕೆ ಅವನಿಗೆ. ಆವಾಗ ಒಂದು ದಿವಸ ಹೇಳ್ದ, ಒಂದು ದಿನ ಅಜ್ಜನನ್ನು ಎಲ್ಲರೂ 4 ಜನ 3 ಜನನು ಕೂತ್ಕೊಂಡು ಅಜ್ಜನನ್ನು ತೋರಿಸ್ಕೊಂಡು ಮಾತಾಡ್ತಿದ್ರು. ಮಗ ಕೇಳಿದಂತೆ, ಯಾಕೆ ಅಜ್ಜ ಅವರು ಹಾಗೆ ಮಾತಾಡ್ತಾರೆ? ಅವರು ಸಹ ಮಾತಾಡ್ಲಿ, ನೀನ್ ಮನೆಯಲ್ಲಿ ಹೋಗಿ ಅಮ್ಮನ ಹತ್ರ ಈ ವಿಷಯ ಹೇಳ್ತಾರೆ, ಅವರು ಹೆದರ್ತಾರೆ. ಮಗ ಹೇಳಿದ. ಮತ್ತೆ ಹೊರಗಿನಿಂದೆಲ್ಲ ಮಾತಾಡ್ತಿದ್ದಂತೆ ಅವ. ಅಪ್ಪನ ಕಿವಿಗೆ ಒಮ್ಮೆ ಬಿದ್ದಿತ್ತು. ಆ ಗಂಗಾಧರ ಆಯ್ತು, ಈ ಗಂಗಾಧರನ್ನು ನೋಡ್ಕೊಳ್ತೇನೆ. ಹಾಗೆ ನಮ್ಮ ಅಪ್ಪ ಬಂದು ಅವನ ಹಾಗೆ ಹೇಳ್ತಾನಂತೆ, ಹಾಗಾದ್ರೆ ಅವನೇ ಇರ್ಬೋದು, ಅದು ಸಹ ಮಾಡಿದ್ದು ಹಾಗೆಲ್ಲ ಹೇಳ್ತಾ. ಆಗ ನಾವು ಹೇಳ್ತಿದ್ದೆವು, ಬೇಡಪ್ಪ ನಮಗೆ ನಮ್ಮ ಹತ್ರ ಎಲ್ಲ ಆಗ್ಲಿಕ್ಕಿಲ್ಲ, ಅವನೆಂತಾದ್ರೂ ಮಾಡಿದ್ರೆ ನಾವು 5 ಹೆಣ್ಣು ಮಕ್ಕಳು, ನಮಗೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅವನೇನಾದ್ರೂ ಮಾಡಿದ್ರೆ. ಇಲ್ಲ ಮಗ, ನನಗೊಂದು 10 ವರ್ಷ ಬಿಡಿ ಸಮಾಜ ಸೇವೆ ಮಾಡಲಿಕ್ಕೆ, ಆಮೇಲೆ ನಾನು ನಿಮ್ಮ ಮಕ್ಕಳನ್ನು ನೋಡ್ಕೊಂಡು ಇರ್ತೇನೆ. ಅದು ಅವರು ಮೊದಲಿಂದವರಾಗಿ ಸಮಾಜ ಅಂದ್ರೆ ಸಮಾಜ ಸೇವೆ ಅಂದ್ರೆ ಆಯ್ತು, ಸಮಾಜ ಸೇವೆನೆ ಮಾಡ್ತಾ ಬಂದದ್ದು. ಮತ್ತೆ ದೇವರ ಜಾತ್ರೆ ಅದಕ್ಕೆ ಇದಕ್ಕೆ ಎಲ್ಲ ಹೋಗಿ ಕಡೆಗೆ ಅದೇ ಆ ದಿವಸ ಸಂಜೆ ಸಾಯಂಕಾಲದವರೆಗೆ ಮನೆಯಲ್ಲಿದ್ರು. ಮತ್ತೆ ಹೋದದ್ದು ಮೂಳೂರಿಗೆ. ಮತ್ತೆ ಅಲ್ಲಿ ಮಗಳು ಅಳಿಯ ಸಿಕ್ಕಿದ್ರು, ಮೊಮ್ಮಕ್ಕಳು ಸಿಕ್ಕಿದ್ರು, ಎಲ್ಲರೊಟ್ಟಿಗೆ ಮಾತಾಡಿ ಎಲ್ಲ ಆದ್ಮೇಲೆ ರಾತ್ರಿ ಅವರಿಗೆ ನಾನು ಸಹ ಮನೆಯಲ್ಲಿ ಕಾಯ್ತಾ ಇದ್ದವಳಿಗೆ ಮತ್ತೆ ನಾನು ಇವಳಿಗೆ ಫೋನ್ ಹಚ್ಚಿ ಹೇಳಿದೆ, ಅವರು ಇನ್ನು ಬಂದು ನಿಮ್ಮ ಮನೆಗೆ ಹೋಗ್ಲಿ, ನಮ್ಮ ಮನೆಗೆ ಇಲ್ಲಿಗೆ ಬರೋದು ಬೇಡ, ಲೇಟ್. ಆಗ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಘಟನೆ ಹೇಗಿದೆ. ನಾನು 1:30 ಆಗ್ಬೋದು. ಆಗ ನಾನು ಹೇಳಿದ್ದೆ, ನೀವು ಕೂತಲ್ಲೇ ನಾನು ಕಾಯ್ತಿದ್ದೆ. ಫೋನ್ ಮಾಡಿ ಹೇಳಿದೆ, ಇನ್ನು ಬರೋದು ಬೇಡ ಮನೆಗೆ, ನಿನ್ನ ಮನೆಗೆ ಬರ. ಆಯ್ತಪ್ಪ ನೀನು ಮಲ್ಲು. ಬೆಳಿಗ್ಗೆ 5 ಗಂಟೆಗೆ ಬಂದ್ಲು ಅವಳು ಮನೆಗೆ. ಆಗ ನಮಗೆ ಗೊತ್ತಾದ್ರು ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ. 5 ಗಂಟೆಗೆ ನನಗೂ ಫೋನ್ ಮಾಡಿ, ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ರಿಕ್ಷಾ ಕಳಿಸ್ತೇನೆ, ನೀನು ಮಕ್ಕಳನ್ನು ಇಟ್ಕೊಂಡು ಮನೆಗೆ ಹೋಗು. ಅವರು ಮಾತ್ರ ಫೋನ್ ಮಾಡಿ ಹೇಳಿದ್ರು ನನಗೆ. ಮತ್ತೆ ಅವರು ಎದರ್ತಾರೆ, ಆ ತಾಯಿ ಅಕ್ಕ ಎದರ್ತಾಳೆ, ನೀನು ಮನೆಗೆ ಮಕ್ಕಳನ್ನು ಕರ್ಕೊಂಡು ಹೋಗು, ಆಕ್ಸಿಡೆಂಟ್ ಆಗಿದೆ, ನಾನು ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಅಂದರೆ ನನ್ನ ಮಕ್ಕಳು ಚಿಕ್ಕದು, ಒಬ್ಬ ಸಣ್ಣ ಮಗ, ಕರ್ಕೊಂಡು ಹೋಗಂತ. 5:05ವರೆಗೆ ನನಗೆ ರಿಕ್ಷಾ ಬಂದಿತ್ತು. ಆಗ ರಿಕ್ಷಾದಲ್ಲಿ ಕೂತ ಮೇಲೆ ರಿಕ್ಷಾದವರಿಗೂ ನಾನು ಕೇಳಿದೆ, ಯಾಕೆ ಇಲ್ಲೆಲ್ಲ ಜನ ಸೇರಿದ್ದಾರೆ ಏನು
ಅಂತೇಳಿ. ಆಮೇಲೆ ಅವರಿಗೆ ಅಷ್ಟು ಗೊತ್ತಾಗ್ಲಿಲ್ಲ. ಮತ್ತೆ ನಾ ಮನೆಗೆ ಬಂದು ಬಾಗಿಲು ಬಡಿಯುವಾಗ ಇವಳು ಹೇಳ್ತಾ ಇದ್ಲು, ಅಪ್ಪ ಏನು ಇಷ್ಟು ಬೇಗ ಬಂದ್ರೆ ನೀವು ಅಂತೇಳಿ. ಆಗ ನಾನು ಬಾಗಿಲು ತೆಗೆದಾಗ ನನ್ನನ್ನು ನೋಡಿ ನೀನೇನು ಬಂದಿ ಅಂತೇಳಿ. ನಾನು ಹೇಳಿದೆ, ಇಲ್ಲ ಅವರಿಗೆ ಸ್ವಲ್ಪ ಕಾಲಿಗೆ ತಾಗಿದೆ ಅಂತೆ ಅಪ್ಪನಿಗೆ, ಅಷ್ಟಕ್ಕೆ ನಮಗೆ ಬಿದ್ದುಕೊಂಡೆವು ನಾವು, ಅಷ್ಟಕ್ಕೆ ನಮ್ಮಲ್ಲಿ ಸೊಯ ಇಲ್ಲ, ತಾಗಿದೆ ಅಂತ ಹೇಳಿದ ಮಾತ್ರಕ್ಕೆ ಅಷ್ಟೇ. ಆದರೂ ನಮ್ಮನ್ನು ಇಲ್ಲೆಲ್ಲ ನಮ್ಮ ಸಂಬಂಧಿಕರೆಲ್ಲ ಇದ್ರು, ಅವರೆಲ್ಲ ಹೊರಗೆ ಹೋಗದಾಗೆ ನಮ್ಮನ್ನು ತಡಿತಾ ಇದ್ರು. ಮತ್ತೊಬ್ರು ಯಾರ ಬಂದವರು ಅವರಿಗೆ ಗೊತ್ತು, ಊರವರೆಲ್ಲ. ಮತ್ತೆ ಯಾರೋ ಒಬ್ರು ಬಂದವರು ಇನ್ನೊಬ್ರ ಹತ್ರ ಕೇಳುದು, ಅವರಿಗೆ ಇದಾಗಿದೆ, ಸ್ಪಾಟ್ ಡೆತ್ ಆಗಿದೆ ಹಾಗೆ ಅಂತ ಹೇಳ. ಆಮೇಲೆ ನಮಗೆ ಏನಾಗಿದೆ 5 ಮಂದಿಗೆ ನಮಗೆ ಗೊತ್ತಿಲ್ಲ. ಮತ್ತೆ ಸಂಜೆ ಡೆಡ್ ಬಾಡಿ ಬರುವಾಗಲೇ ನಮಗೆ ಗೊತ್ತು. ಈಗ 14 ವರ್ಷದ ನಂತರ 12 ವರ್ಷದ ನಂತರ ಒಂದು ಋತುಚಕ್ರ ತಿರುಗಿತು ಅಂತ ಹೇಳ್ತೇವೆ ನಾವು. 12 ತಿಂಗಳು, ಅದು 12 ವರ್ಷ ಅಂತ ಹೇಳ್ತೇವೆ. ಒಂದು ಯುಗ ತಿರುಗಿದ ಹಾಗೆ ಅಂತ ಲೆಕ್ಕ. ನ್ಯಾಯ ಸಿಕ್ಕಿದೆ ಅಂತ ಅನಿಸಿದ? ನ್ಯಾಯ ಸಿಕ್ಕಿದೆ, ಸಂಪೂರ್ಣ ಸಿಕ್ಕಿದೆ, ಪರಿಪೂರ್ಣ ನ್ಯಾಯ ಸಿಕ್ಕಿದೆ. ಯಾಕಂದ್ರೆ ನಾವು 12 ವರ್ಷ 5 ಮಕ್ಕಳು ಪ್ರತಿ ಹಿಯರಿಂಗಿಗೆ ಹೋಗಿ ಅಲ್ಲಿ ಕಾದು ಕೂತು ಏನಿಲ್ಲ, ಹಿಯರಿಂಗ್ ಅಲ್ಲಿ ಬರೀ ಅವನು ಬರೋದು, ಅಟೆಂಡ್ ಆಗೋದು, ಸೈನ್ ಮಾಡೋದು, ಹೋಗೋದು 12 ವರ್ಷದಿಂದ. ಆಮೇಲೆ ಅವನು ಹೈಕೋರ್ಟಿಗೆ ಹಾಕಿದ ಮೇಲೆ ನಾವು ಹೋಗ್ತಿರ್ಲಿಲ್ಲ. ನಮಗೆ ಪ್ರತಿ ಒಂದು ಕೇಸ್ ಆದ ಕೂಡಲೇ ನೆಕ್ಸ್ಟ್ ಡೇಟ್ ಯಾವಾಗ ಅಂತ ನಾವು ನೋಡ್ಕೊಂಡು ಕೇಳ್ಕೊಂಡು ನಾವು ಪ್ರತಿ ಹಿಯರಿಂಗಿಗೆ ಹೋಗಿದ್ದೇವೆ. ಪ್ರತಿ ಹಿಯರಿಂಗಿಗೆ ಹೋಗಿ ಅಲ್ಲಿ ಕೂತು ಕೇಳ್ಕೊಂಡು ಬಂದಿದ್ದೇವೆ. ಆಮೇಲೆ ಹೈಕೋರ್ಟಿಗೆ ಹೈಕೋರ್ಟಿನ ನಂತರ ಅದು ಡಿಸೆಂಬರ್ 25ರಲ್ಲಿ ಕೇಳಿದ್ರು, ಅದು ರಿಜೆಕ್ಟ್ ಆಗಿ ಬಂತು. ಅವನು ನ್ಯಾಚುರಲ್ ಡೆತ್ ನಾನು ಮಾಡಿದಲ್ಲ ಅಂತ ಅಪೀಲ್ ಮಾಡಿದ್ದಾನೆ, ಅದು ರಿಜೆಕ್ಟ್ ಆಗಿ ಬಂತು. ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅಂತಲೇ ಡಿಸೈಡ್ ಆಗಿ ಕೆಳಗೆ ಬಂತು. ಬಂದ ಮೇಲೆ ನಾವು ಹೋಗಿ ಮಾತಾಡಿದ್ದೇವೆ ಮೇಡಮ್ ಹತ್ರ. ನಮ್ಗಾಗ ಈ ಮೇಡಮ್ ಲಾಯರ್ ಆಗಿ ಬಂದಿದ್ದು, ಜ್ಯೋತಿ ಬ್ರಹ್ಮನಾಯಕ್ ಮೇಡಮ್. ಅವ್ರ ಹತ್ರ ನಾವೆಲ್ಲ ವಿಷಯ ಡಿಸ್ಕಸ್ ಮಾಡಿದ್ದೇವೆ. ಅವ್ರು ಹೇಳಿದ್ರು, ನಾವು ಹೊಸದಾಗಿ ಬಂದದಷ್ಟೇ, ನಿಮ್ಮ ಕೇಸ್ ನನಗೆ ಕೊಟ್ಟಿದ್ದಾರೆ, ಸ್ಟಡಿ ಮಾಡಿದ್ದಾರೆ, ಮಾರ್ಚ್ ತಿಂಗಳಲ್ಲಿ ಒಂದ್ಸಲ ಬನ್ನಿ ಅಂತ. ಮತ್ತೆ ಮಾರ್ಚ್ ತಿಂಗಳಲ್ಲಿ ನಾವು ಜನವರಿಯಲ್ಲಿ ಹೋಗಿದ್ದೆವು, ಮಾರ್ಚಿಗೆ ಹೋದಾಗ ಹೇಳಿದ್ರು ನೆಕ್ಸ್ಟ್ ಜೂನಿಂದ ಹಿಯರಿಂಗ್ ಸ್ಟಾರ್ಟ್ ಆಗ್ಬೋದು, ನೋಡುವ ಅಂತ. ನಾವು ಹೋಗಿ ಮಾತಾಡ್ತಾ ಬರ್ತಾನೆ ಇದ್ದೆವು. ಪ್ರತಿ ಸಲ 15 ದಿವಸಕ್ಕೊಮ್ಮೆ ಹೋಗ್ತಾ ಇದ್ದೆವು. ನಮ್ಮೊಟ್ಟಿಗೆ ನಮ್ಮ ಮಗುವಿನ ಮಹಾಸಭಾದ ಅಧ್ಯಕ್ಷರು ಅಥವಾ ಗುರಿಕರು ಅಥವಾ ಕಾರ್ಯದರ್ಶಿಗಳು ಯಾರಾದ್ರೂ ಒಬ್ಬೊಬ್ರು ನಮ್ಮೊಟ್ಟಿಗೆ ಬರ್ತೇವೆ. ನಮ್ಮನ್ನು ಇಷ್ಟುವರೆಗೆ ನಡೆಸಿದ್ದು ನಮ್ಮ ಮಗುವಿನ ಮಹಾಸಭಾ. ಸಂಘಟಿತ ಪ್ರಯತ್ನದಿಂದ ಈ ತೀರ್ಪು ಬಂತು. ಆಗಿದೆ ಸಂಘಟಿತ ಪ್ರಯತ್ನ ಅಂದ್ರೆ ನಮ್ಮ ಮಗುವಿನ ಮಹಾಸಭಾ ಮತ್ತೆ ನಮ್ಮ ಕೆಲವು ಹಿತೈಷಿಗಳು ನಮ್ಮೊಟ್ಟಿಗೆ 12 ವರ್ಷ ನಿಂತು. ಮಧ್ಯದಲ್ಲಿ ನಮ್ಮ ಕೆಲವರಿಗೆಲ್ಲ ಬೇಜಾರಾಯ್ತು, ಇಷ್ಟು ಲೇಟ್ ಆಯ್ತು. ಅವರಿಗೆ ನಾವೇ ಹೇಳ್ತಿದ್ವಿ, ನಮ್ಗೆ ವಿಶ್ವಾಸ ಇದೆ, ಯಾಕಂದ್ರೆ ನಮ್ಗೆ ಗೊತ್ತುಂಟು ನಮ್ಮ ಅಪ್ಪ ನ್ಯಾಯ ಮಾಡ್ತಿದ್ರು. ಹಾಗಾಗಿ ದೇವರ ಮೇಲೆ ವಿಶ್ವಾಸ ಇತ್ತು, ದೇವರ ಮೇಲೆ ವಿಶ್ವಾಸ ಇತ್ತು. ನ್ಯಾಯ ಸಿಕ್ಕುತ್ತೆ. ಅವ್ರು ನಂಬಿದ ಮಂತ್ರ ದೇವತೆ ಮೇಲೆ ನಮ್ಗೆ ವಿಶ್ವಾಸ ಇದೆ. ನ್ಯಾಯ ಸಿಕ್ಕುತ್ತೆ ಅಂತ ನಮ್ಗೆ ಗೊತ್ತೇ. ಆ ಒಂದು ವಿಶ್ವಾಸದಲ್ಲಿ ನಾವು ಕಣ್ಣೀರು ಹಾಕಿದ್ರು ನಗ್ತಾ ಇದ್ದೇವೆ, ಒಳಗೊಳಗೆ ಕಣ್ಣೀರು ಹಾಕ್ತಿದ್ದೆವು ನೆನೆಸ್ಕೊಂಡು. ಪ್ರತಿ ವರ್ಷ ಮೇ 14ಕ್ಕೆ ಅವರಿಗೆ ವಿಶೇಷ ಪೂಜೆ ಮಾಡ್ತಿದ್ದೆವು. ಮಾಡಿ ನಮ್ಮ ಅಮ್ಮನೂ ಸ್ವಲ್ಪ ಹುಷಾರು ಇರಲಿಲ್ಲ ಮಕ್ಕಳೇ, ಆದ್ರೆ ತಕ್ಕ ಮಟ್ಟಿಗೆ ಇದ್ರು. ಮತ್ತೆ ಒಂದು 1.5 ವರ್ಷದ ನಂತರ ದಿನ ಕೇಳ್ತಿದ್ರು, ಅಪ್ಪ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ ಹೇಗಾದ್ರೂ ತೆಗ್ತೇವೆ. ಅವರು ಈ ಅಪ್ಪನ ಡೆತ್ತಿನ ನಂತರ ಸ್ವಲ್ಪ ಡಿಪ್ರೆಷನ್ ಹೋದ್ರು. ಮತ್ತೆ ಡಾಕ್ಟರ್ ಕೂಡ ಹೇಳಿದ್ರು, ಎಷ್ಟು ದಿನ ಹೋಗ್ತದೆ ಅಷ್ಟು ದಿನ ನೋಡಿ. ಸಾಧಾರಣ 2017 ಮಾರ್ಚ್ಗೆ ಫೆಬ್ರವರಿಗೆ ಅಮ್ಮ ಅಪ್ಪನ ದಿನ ಬಂದವರ ಹತ್ರ ಎಲ್ಲ ಅಪ್ಪನ ತಂದು ತೋರಿಸಿ ಅಂತ ಕೇಳ್ಕೊಂಡು ಅದನ್ನೇ ಹೇಳ್ಕೊಂಡೇ ಅವ್ರು ತೀರ್ಕೊಂಡ್ರೆ. ಲಾಸ್ಟಿಗೆ ಅಮ್ಮ ಸಣ್ಣ ಏಜ್, ಅಪ್ಪನಿಗೆ ಅಮ್ಮನಿಗೆ 1.5 ವರ್ಷ ಸಣ್ಣ ಏಜ್, 60 ಆಗಿರ್ಬೋದು. ಆಗಿದೋ ಇಲ್ವೋ 60 ತೀರ್ಕೊಂಡು ಅಮ್ಮ ತೀರ್ಕೊಂಡು, ಅಪ್ಪ ತೀರ್ಕೊಂಡು, ಒಂದು ತಂಗಿ ಗಂಡ ತೀರ್ಕೊಂಡು. ಸುಮಾರೆಲ್ಲ ನೋವುಗಳನ್ನು 12 ವರ್ಷದಲ್ಲಿ ಅನುಭವಿಸಿದ್ರು. ಬೇರೆಯವರಾದ್ರೆ ಕುಗ್ಗಿ ಹೋಗ್ತದೆ, ನಾವು ಇಲ್ಲ. ಎಷ್ಟೋ ಜನ ನಮಗೆ ವ್ಯಂಗ್ಯ ಮಾಡಿದ್ರು, ಅವರಿಗೇನಾಗ್ಲಿಲ್ಲ
ಕೊಂದವರಿಗೆ ಏನಾಗಲಿಲ್ಲ, ನಮ್ಗೆ ಹಿಂಸೆ ಆಗ್ತಿತ್ತು. ಕೊಂದವರಿಗೆ ಏನಾಗಲಿಲ್ಲ, ಕೊಂದವರು ರಾಜ್ಯಾರೋಷವಾಗಿ ತಿರುಗ್ತಾನೆ. ನಾವು ಎಲ್ಲ ಕಡೆ ನಾವು ತುಂಬ ನಂಬುವ ದೇವರು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಅಲ್ಲಿಗೆ ವರ್ಷದಲ್ಲಿ 2 ಸಲ ಹೋಗಿ ನಾವು ಬೇಡ್ಕೊಂಡು ಬರ್ತೀವಿ. ಅಲ್ಲಿ ನಮಗೆ ಹಿಂಗಾರದಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಹಾಗೆ ಆಗುತ್ತೆ ಅಂತ ನಮಗೆ ಧೈರ್ಯ. ಅನ್ನದಾನ ಮಾಡ್ತಿದ್ದೇವೆ, ವರ್ಷ ಹೋಗಿ ಅವರ ಹೆಸರಲ್ಲಿ ಎಷ್ಟು ಪೂಜೆ ಆಗ್ತದೆ ಅಷ್ಟು ಪೂಜೆ ಅವರ ಹೆಸರಲ್ಲಿ ಕೊಡ್ತಿದ್ದೇವೆ. ಎಲ್ಲ ದೇವರುಗಳಲ್ಲಿ ಕೊಡ್ತೀವಿ. ಕಡೆಗೂ ನಮಗೆ 5 ಹೆಣ್ಮಕ್ಕಳು ನಾವು, ಗಂಡು ಮಕ್ಕಳಿಲ್ಲ. ಈಗಿನ ಕಾಲದಲ್ಲಿ ಒಂದು ಮಗುವನ್ನು ಸಾಕುದೇ ತುಂಬಾ ಕಷ್ಟ. ಅಮ್ಮನ 5 ಮಕ್ಕಳನ್ನು ಸಾಕಿದ್ದಾರೆ, ಮದುವೆ ಮಾಡಿಕೊಟ್ಟಿದ್ದಾರೆ, ಯಾರು ಹೆಲ್ಪ್ ಮಾಡಲಿಲ್ಲ. ಮೊಮ್ಮಕ್ಕಳನ್ನು ಸಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರಿಗೆ ಒಂದು ಒಳ್ಳೊಳ್ಳೆ ಎಜುಕೇಶನ್. ನಾನು ಬಿಕಾಮ್ ಗ್ರಾಜುಯೇಷನ್, ಇವಳಿಗೂ ಬಿಕಾಮ್ ಗ್ರಾಜುಯೇಷನ್, ಮಕ್ಕಳು ಬಿಕಾಮ್, ಮತ್ತೊಬ್ಬರು ಕಂಪ್ಯೂಟರ್ ಸೈನ್ಸ್, ಮತ್ತೊಬ್ಬರು ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಅಂತ ಎಲ್ಲ ಒಳ್ಳೊಳ್ಳೆ ಎಜುಕೇಶನ್ ಕೊಟ್ಟು ನಮ್ಮ ಟೈಮಿಗೆ ನಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಕೆಲಸಕ್ಕೆಲ್ಲ ಕಳಿಸಲಿಲ್ಲ, ಟೈಮಲ್ಲಿ ಮದುವೆ ಮಾಡಿದ್ದಾರೆ. ಈಗ ಅವರನ್ನು ಕೊಲೆ ಮಾಡಿದಂಥ ಸತೀಶ್ ಬೇಕಂಪಾಡಿ ಇರ್ಬೋದು, ಭಾಸ್ಕರ್ ಬೇಕಂಪಾಡಿ ಇರ್ಬೋದು, ಇವರೆಲ್ಲ ಆ ಸಂದರ್ಭದಲ್ಲಿ ಧನಾಢ್ಯರು, ಹಣಬಲ ಸತೀಶ್ ಬೇಕಂಪಾಡಿ ಹತ್ರ ಹಣ ಇತ್ತು. ಅವರು ಏನಾದ್ರು ನಿಮ್ಮ ಮೇಲೆ ಒತ್ತಡ ಇರಲಿಲ್ವಾ? ನಾವು ದುಡ್ಡು ಕೊಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿ? ಇಲ್ಲ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ಲಿಲ್ಲ. ಆ ಧೈರ್ಯ ಬರಲಿಲ್ಲ, ಅವರಿಗೆ ಆ ಧೈರ್ಯ ಬರ್ಲಿಲ್ಲ. ಬದಿಯಿಂದೆಲ್ಲ ಬೇಡದೆಲ್ಲ ಮಾಡಿದ್ದಾರೆ ಅನ್ಯಾಯ. ಆಚೆ ಈಚೆ ಬೇರೆಯವರನ್ನು ಬಿಟ್ಟು ತಮಾಷೆ ಮಾಡಿಸೋದು, ಗೇಲಿ ಮಾಡಿಸೋದು, ಅದು ಆಮಿಷ ಬಿಡುವಂಥದ್ದು ಇಲ್ಲ ಇಲ್ಲ, ಅದು ಮಾಡ್ಲೇ ಇಲ್ಲ. ನಮ್ಮಲ್ಲಿ ಕೇಳುವಷ್ಟು ಧೈರ್ಯವೇ ಇಲ್ಲ. ಮತ್ತೆ ಅವರಿಗೆ ಗೊತ್ತುಂಟು ನಾವು ಅದಕ್ಕೆ ಜಗ್ಗುವವರಲ್ಲ ಅಂತೇಳಿ ಅವರಿಗೆ ಗೊತ್ತಿತ್ತು. ಮತ್ತೆ 12 ವರ್ಷದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತಂತ ಹೇಳಿದ್ರೆ ನಮ್ಮನ್ನು ಕಟ್ಟಿಕೊಂಡವರಿಗೆ ಮಾತ್ರ ಗೊತ್ತು ನಮ್ಮ ಪರಿಸ್ಥಿತಿ. ನಾವು 12 ವರ್ಷದಲ್ಲಿ ಎಷ್ಟೋ ರಾತ್ರಿ ನಿದ್ದೆ ಮಾಡಲಿಲ್ಲ, ಎಷ್ಟೋ ರಾತ್ರಿ ಮಕ್ಕಳಿಗೆ ಅನ್ನ ಬೇಯಿಸುವಷ್ಟು ನಮಗೆ ಮನಸ್ಸಿಲ್ಲ. ಆದರೆ ನಮ್ಮನ್ನು ಕಟ್ಟಿಕೊಂಡ ನಮ್ಮ ಗಂಡನವರು ಅಂದ್ರೆ ಮಕ್ಕಳಿಗೆ ಭವಿಷ್ಯ ಉಂಟು, ಮಕ್ಕಳ ಭವಿಷ್ಯ ನೋಡಿ ನೀವು, ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟು ಗಟ್ಟಿಯಾದದ್ದು ನಾವು. ನಮ್ಗೆ ತುಂಬಾ ಜನ ಮೆಲ್ಲೆ ಮಾಡಿದ್ದಾರೆ, ಬೇಕಾದಷ್ಟು ಹಣ ತಗೊಂಡು ಸುಮ್ಮನಿದ್ದಾರೆ. 12 ವರ್ಷ ಆಯ್ತಲ್ಲ. ನೀವು ಹೇಳಿದ್ದೀರಲ್ಲ, ಆಮಿಷ ಕೊಟ್ಟಿರ್ಬೋದು, ಇವರು ತಕೊಂಡಿರ್ಬೋದು, ಬೇಕಾದಷ್ಟು ಹಣ ತಕೊಂಡು ಸುಮ್ಮನಿದ್ದಾರೆ ಅಂತ. ಎಲ್ಲದಕ್ಕೂ ಮೌನವೇ ಉತ್ತರ ಅಂತ ಸುಮ್ಮನಿದ್ದೇವೆ. ಕೇಳಿದ್ದಾರೆ, ಎಷ್ಟೋ ಜನ ಕೇಳಿದ್ದಾರೆ, ಎಷ್ಟು ದುಡ್ಡು ಸಿಕ್ಕಿದೆ. ಈಗ ಜಜ್ಮೆಂಟ್ ಆದ್ರೂ ನಿಮ್ಗೆ ದುಡ್ಡೆಷ್ಟು, ಜನರು ದುಡ್ಡಿದೆ ಮಾತಾಡ, ನಮ್ಗೆ ದುಡ್ಡಲ್ಲ. ನಿನ್ನೆ ಜಜ್ಮೆಂಟ್ ಒಟ್ಟಿಗೆ ನಮ್ಮ ಅಪ್ಪನ ಪ್ರಾಣ ಕೊಟ್ಟಿದ್ರು, ನಾವು ಅವರನ್ನು ಕ್ಷಮಿಸಿ ಅಂತ ಹೇಳಿ ಬರ್ತಿದ್ದೇವೆ. ಪ್ರಾಣ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹಠ ಕಟ್ಟಿದ್ರೆ ಗಟ್ಟಿಯಾಗಿ ಹಾಕಿ ಅವನನ್ನು ಕೋಳ ಹಾಕಿ ತಕೊಂಡು ಹೋಗುವವರೆಗೂ ನಿಂತು 7 ಗಂಟೆ ರಾತ್ರಿ ಆಗಿದೆ. ಆದ್ರೂ ಕೋಳ ಹಾಕುದನ್ನು ನೋಡಿದ್ದೇವೆ. ಜಜ್ಮೆಂಟ್ ಆಗುವಾಗ ಕೋರ್ಟ್ ಒಳಗೆ ಹೋಗಿ ಬಿಟ್ಟಿದೆ. ಅವರ ಜಜ್ಮೆಂಟ್ ಓದುವಾಗ ಒಳಗೆ ಹೋಗಿ ಬಿಟ್ಟಿದೆ. ಹೊರಗೆ ಬಂದವರನ್ನೆಲ್ಲ ಸಂಪೂರ್ಣ ನೋಡಿದೆವು, ಕೋಳ ಹಾಕಿಬಿಟ್ಟು. ನಮ್ದೊಂದು ಇದು ಪಣ ಇತ್ತು. ಅಪ್ಪನಿಗೆ ದಿನ ಹೇಳ್ತಿದ್ದೆವು, ಬೇರೆ ಏನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ಲಿಲ್ಲ. 5 ಹೆಣ್ಣು ಮಕ್ಕಳು, ಸಾಧ್ಯ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ಸಂಸಾರ ಬಂಧನದಲ್ಲಿ ಇದ್ದೇವೆ. ಇಲ್ಲದಿದ್ರೆ ನಮ್ಗೆ ಬೇರೆ ತರ ಇತ್ತು. ಆದ್ರೆ ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮ್ಗೆ ಅಪ್ಪ ಅದನ್ನೆಲ್ಲ ಕಲಿಸ್ಲಿಲ್ಲ, ಹಿಂಸೆ ಎಲ್ಲ ಕಲಿಸ್ಲಿಲ್ಲ. ನಾವು ನ್ಯಾಯ ದೊರಕಿಸಿ ನಿಮಗೆ ನ್ಯಾಯ ತೆಗಿಸಿ ಕೊಡ್ತೇವೆ, ನಮ್ಮ ಜೀವಪಣ ಇಟ್ಟಾದ್ರು ಕೊಡ್ತೇವೆ ಅಂತ ಅವರಿಗೆ ದಿನ ನಾವು ಬೇಡ್ತಿದ್ದೆವು. ನಿಮ್ಮ ಆಶೀರ್ವಾದ